ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಅಧ್ವಾನಗಳ ಸರಣಿ ಇಲ್ಲಿ ಕಾಣಸಿಗ್ತಾ ಇದೆ. ಏನೇನಾಗಿದೆ? ಸ್ಟ್ರೆಚರ್, ವೀಲ್ ಚೇರ್ಗಳಿರುವಂತಹ ಕೊಠಡಿಗೆ ಬೀಗ ಹಾಕಲಾಗಿದೆ. ಶಾಸಕರು ಡೀನ್ ಬಂದರೂ ಕೂಡ ಕೊಠಡಿಯ ಬೀಗದ ಕೈ ಸಿಗ್ತಾ ಇಲ್ಲ. ಬೀಗ ಹಾಕಿರುವಂತಹ ಕೊಠಡಿಯ ಬಾಗಿಲನ್ನ ತಳ್ಳಿದ್ದಾರೆ ಶಾಸಕರು. ಬಾಗಿಲನ್ನ ತೆಗೆಯೋದಕ್ಕೆ ಯತ್ನ ಪಟ್ಟಿದ್ದಾರೆ ಹರೀಶ್ ಗೌಡ್ರು ಶಾಸಕರು. ಶಾಸಕರ ಸಮ್ಮುಖದಲ್ಲೇ ಕೊಠಡಿಯ ಬೀಗವನ್ನ ಸಿಬ್ಬಂದಿ ಆನಂತರದಲ್ಲಿ ಮುರಿದ್ರು. ಹೇಗಂತ ಹೇಳಿದ್ರೆ ಕಲ್ಲಿನಿಂದ ಜಜ್ಜಿ ಕೊಠಡಿಯ ಬೀಗವನ್ನ ಮುರಿದು ತೆಗೆಯಲಾಯಿತು. ಕೆಆರ್ ಆಸ್ಪತ್ರೆಯ ಸಿಬ್ಬಂದಿ ಕಲ್ಲಿನಿಂದ ಜಜ್ಜಿ ಕೊಠಡಿ ಬೀಗವನ್ನ ತೆಗಿತಾರೆ. ಎಲ್ಲಾ ಸಲಕರಣೆಗಳನ್ನ ಕೊಠಡಿಗೆ ಹಾಕಿದ್ದ ಆಸ್ಪತ್ರೆ ಸಿಬ್ಬಂದಿ ಜೊತೆಗೆ ಅದನ್ನ ಲಾಕ್ ಮಾಡಿದ್ರು. ಹಾಳಾದ ವಸ್ತುಗಳ ಬಗ್ಗೆ ಅಧಿಕಾರಿ ಸಿಬ್ಬಂದಿ ನಡುವೆ ಕೆಸರೆರಚಾಟ ನಡೀತಾನೆ ಇತ್ತು. ಶಾಸಕರು ತರಾಟೆ ತೆಗೆದುಕೊಳ್ತಾ ಇದ್ದಂತೆ ರಾಜೀನಾಮೆ ಬೆದರಿಕೆ ಹಾಕಲಾಗಿದೆ. ರಾಜೀನಾಮೆ ನೀಡುವಂತ ಬೆದರಿಕೆಯನ್ನ ಹಾಕಿದ್ದಾರೆ. ಈಗಿನ ಮೇಲ್ವಿಚಾರಕಿ ಆಗಿರುವಂತ ಶೋಭಾ ಅವರು ಸ್ಥಳದಲ್ಲೇ ಕಣ್ಣೀರಿಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿಂದ ಹೋಗ್ತಾರೆ ಮೇಲ್ವಿಚಾರಕಿ ಶೋಭಾ ಕಣ್ಣೀರಿಟ್ಕೊಂಡು. ಕೊನೆಗೆ ಶೋಭಾವನ್ನ ಅವರ ಮನವೊಲಿಸ್ತಾರೆ ಶಾಸಕ ಹರೀಶ್ ಗೌಡ. ನೋಡಿ ಏನೇನು ಅಧ್ವಾನಗಳು ಅಂತ ನೀವು ನೋಡ್ತಾ ಇದ್ದೀರಲ್ಲ, ಸ್ಟ್ರೆಚರ್ಗಳು ಹಾಗೆ ಬೇಕಿರುವಂತಹ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಎಲ್ಲವನ್ನೂ ಕೂಡ ಒಂದು ರೂಮ್ ನಲ್ಲಿ ಹಾಕಿ ಕೊಠಡಿಗೆ ಬೀಗ ಹಾಕ್ಬಿಟ್ಟಿರ್ತಾರೆ. ಅದರ ಕೀ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶಾಸಕರು ಡೀನ್ ಬಂದರೂ ಕೂಡ ಕೊಠಡಿಯ ಬೀಗ ಸಿಕ್ಕಿರಲಿಲ್ಲ. ಆಮೇಲೆ ಒಡೆದು ತೆಗೆಯಲಾಗಿದೆ. ರಿಸೈನ್ ಮಾಡ್ಬಿಟ್ರೆ ಏನ್ ಪ್ರಯೋಜನ? ನೀವು ರಿಸೈನ್ ಮಾಡಕ್ಕ ನಿಮ್ಗೆ ಕೆಲಸ ಕೊಟ್ಟಿರೋದು ಏನ್ ಮಾಡೋದು? ಇದಾದ್ರೆ ಇವರು ನಿಮ್ ಜವಾಬ್ದಾರಿ ಇದು. ನೀವು ಇನ್ನೊಂದ್ಸಲ ಹಿಂಗೇನಾದ್ರು ಆದ್ರೆ ಶಾಸಕರು ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ರಾಜೀನಾಮೆ ಬೆದರಿಕೆಯನ್ನ ಹಾಕಿದ್ದಾರೆ ಮೇಲ್ವಿಚಾರಕಿ ಶೋಭಾ ಇದೀಗ ಇರುವವರು. ಅವರೇ ರಾಜೀನಾಮೆಯ ಬೆದರಿಕೆಯನ್ನ ಹಾಕ್ತಾರೆ. ಜೊತೆಗೆ ಕಣ್ಣೀರ್ ಹಾಕ್ತಾ ಸ್ಥಳದಿಂದ ಹೋಗ್ತಾರೆ ಶೋಭಾ ಅವರು. ಆ ದೃಶ್ಯಗಳನ್ನ ನೀವು ಗಮನಿಸಿದ್ರಿ ಆವಾಗ್ಲೇ. ಕೊನೆಗೆ ಶೋಭಾ ಅವರನ್ನ ಮನವೊಲಿಸುವಲ್ಲಿ ಶಾಸಕ ಹರೀಶ್ ಗೌಡ ಸಕ್ಸಸ್ ಆಗ್ತಾರೆ. ಏನ್ ತಪ್ಪಾಗಿದೆಯೋ ಆ ಬಗ್ಗೆ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಮೇಲ್ವಿಚಾರಕಿ ಶೋಭಾ ಅವರು. ಅವರೇ ಉತ್ತರವನ್ನ ಕೊಡಬೇಕಾಗಿರೋದು ಉತ್ತರದಾಯಿತ್ವ. ಹಾಗಾಗಿ ಅವರನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ಹೀಗೆ ಏನು ಅನ್ನೋದಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಕಣ್ಣೀರ್ ಹಾಕ್ತಾರೆ. ಜೊತೆಗೆ ತಾನು ರಾಜೀನಾಮೆ ಕೊಡ್ತೀನಿ ಅನ್ನೋದಾಗಿಯೂ ಕೂಡ ಹೇಳ್ತಾರೆ. ಆ ನಂತರದಲ್ಲಿ ಮಾತುಕತೆ ನಡೆಯುತ್ತೆ. ಅವರನ್ನ ಮನವೊಲಿಸ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸಲ್ವಾರ್ ಹಾಕಿ ಆ ಪ್ಲೇಸಿನೇನು ಹೋಗ್ತಾ ಇದ್ದಾರೆ. ಅವ್ರ ಹೆಸರು ಶೋಭಾ ಅಂತ, ಅಲ್ಲಿಯ ಮೇಲ್ವಿಚಾರಕರು. ಏನ್ ಅಧ್ವಾನ ಆಗಿದೆ ಅನ್ನೋದನ್ನು ಕೂಡ ನೀವು ಮತ್ತೊಂದು ದೃಶ್ಯದಲ್ಲಿ ನೋಡಬಹುದಾಗಿದೆ. ಒಂದು ಪೇಷಂಟ್ಗೆ ಬಳಸಬಹುದಾದಂತ ವಸ್ತುಗಳು, ಮೆಡಿಕಲ್ ಇಕ್ವಿಪ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅವುಗಳನ್ನೆಲ್ಲವನ್ನೂ ಕೂಡ ಒಂದು ರೂಮ್ಗೆ ಹಾಕಿ ಲಾಕ್ ಮಾಡಲಾಗಿತ್ತು. ಆಮೇಲೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಸರೆರಚಾಟ ಆಗ್ತಾ ಇತ್ತಂತೆ, ಒಮ್ಮತಕ್ಕೆ ಬರ್ತಾ ಇರಲಿಲ್ಲ. ಸೊ ಇದೀಗ ಶಾಸಕರಲ್ಲಿಗೆ ಹೋಗ್ತಾರೆ, ಜೊತೆಗೆ ಡೀನ್ ಕೂಡ ಹೋಗ್ತಾರೆ. ಅವ್ರು ಹೋದಾಗ್ಲೂ ಕೂಡ ಆ ಕೊಠಡಿಯ ಬೀಗ ಹಾಕೇ ಇರುತ್ತೆ. ಜೊತೆಗೆ ಅದರ ಕೀ ಎಲ್ಲಿದೆ ಏನು ಯಾರಿಗೂ ಗೊತ್ತಿರೋದಿಲ್ಲ. ಆನಂತರ ಅಲ್ಲಿ ಇದ್ದಂತ ಸಿಬ್ಬಂದಿ ಆ ಬೀಗವನ್ನ ಒಡೆದು ಬಾಗಿಲನ್ನ ಓಪನ್ ಮಾಡ್ತಾರೆ. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಅಲ್ಲಿ ಒಂದು ಗೊಂದಲ ಅಂತ ಹೇಳಿದ್ರೆ ಆ ಕೊಠಡಿಯಲ್ಲಿ ಇದ್ದಂತ ಎಕ್ವಿಪ್ಮೆಂಟ್ ಗಳು ಏನೇನು, ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಏನ್ ಗಲಾಟೆ ಆಗ್ತಾ ಇತ್ತು, ಈಗ ಏನಾಗಿದೆ ಸಂಧಾನ? ಚೈತ್ರ, ಏನು ಅಂತಂದ್ರೆ ಒಂದು ರೀತಿಯಲ್ಲಿ ಕೆಆರ್ ಹಾಸ್ಪಿಟಲ್ ಅಧ್ವಾನಕ್ಕೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಿದೆ. ಸಮಸ್ಯೆಗಳು ಕಂಡು ಬಂದ್ರು ಕೂಡ ಯಾವ ಆಡಳಿತಾಧಿಕಾರಿಗಳು ಈ ತರ ಗಮನ ಹರಿಸ್ತಾ ಇಲ್ಲ. ಯಾಕಂದ್ರೆ ಇಡೀ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಈ ಭಾಗಕ್ಕೆ ಇರುವಂತ ದೊಡ್ಡ ಆಸ್ಪತ್ರೆ. ಈ ಒಂದು ಆಸ್ಪತ್ರೆಗೆ ಸಾಕಷ್ಟು ಒತ್ತಡ ಇದೆ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಕೂಡ ಇರುವಂತದ್ದು. ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೊಡ್ಬೇಕಾದಂತ ವಿಚಾರವಾಗಿ ಈ ವೀಲ್ ಚೇರ್ ಕೂಡ ಸಮಸ್ಯೆ ಇರುವಂತದ್ದು ಇವತ್ತು ಗಮನಕ್ಕೆ ಬಂದಿರುವಂತದ್ದು. ಯಾಕಂದ್ರೆ ಒಬ್ಬ ವಯೋವೃದ್ಧ ಅವ್ರ ರೋಗಿ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ವೀಲ್ ಚೇರ್ ಅನ್ನ ಕೇಳಿದಂತ ಸಂದರ್ಭದಲ್ಲಿ ವೀಲ್ ಚೇರ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಚೇರ್ ನಲ್ಲಿ ಅವ್ರನ್ನ ಹೊತ್ಕೊಂಡು ಚಿಕಿತ್ಸೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿರುವಂತದ್ದು. ಈ ಒಂದು ವಿಚಾರ ಯಾವಾಗ ಗಮನಕ್ಕೆ ಬಂತು, ತತ್ಕ್ಷಣ ಏನು ಸ್ಥಳೀಯ ಶಾಸಕರಂತ ಹರೀಶ್ ಗೌಡ್ರು ಕೆಆರ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಪರಿಶೀಲನೆ ನಡೆದಂತ ಸಂದರ್ಭದಲ್ಲಿ ಡೀನ್ ಕೂಡ ಸ್ಥಳಕ್ಕೆ ಬರ್ತಾರೆ, ಜೊತೆಗೆ ಸೂಪರ್ಡೆಂಟ್ ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಕೊಠಡಿ ಏನಿತ್ತು, ವೀಲ್ ಚೇರ್ ಮತ್ತೆ ಇದೆಲ್ಲ ಹಾಕುವಂತ ಆ ಕೊಠಡಿಗೆ ಬೀಗ ಹಾಕಿತ್ತು. ಆ ಕೊಠಡಿ ಬೀಗವನ್ನು ಕೇಳಿದ್ರು ಕೂಡ ಯಾರ ಬಳಿಯೂ ಬೀಗ ಇರಲಿಲ್ಲ. ಯಾಕಂದ್ರೆ ಆಸ್ಪತ್ರೆ ಸೂಪರ್ಡೆಂಟ್ ಆದಂತ ಶೋಭಾ ಆಗಿರ್ಬೋದು, ಮತ್ತೆ ಡೀನ್ ಆಗಿರುವಂತ ದಾಕ್ಷಾಯಿಣಿ ಆಗಿರ್ಬೋದು, ಯಾರಿಗೂ ಕೂಡ ಈ ಬಗ್ಗೆ ಗಮನ ಇರಲಿಲ್ಲ. ಅವ್ರು ಗೊತ್ತಿದ್ದು ಜಾಣ ಕೂಡ ತೋರಿಸ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಈ ಒಂದು ವಿಚಾರವಾಗಿ, ಆಸ್ಪತ್ರೆ ಅಧ್ವಾನ ವಿಚಾರವಾಗಿ ಸಾಕಷ್ಟು ವರದಿಗಳು ಪ್ರಸಾರ ಆಗಿತ್ತು. ಇಷ್ಟೆಲ್ಲ ವರದಿಗಳು ಪ್ರಸಾರವಾದ ಬೆನ್ನಲ್ಲೂ ಕೂಡ ಇದನ್ನ ಸರಿಪಡಿಸಬೇಕು ಆದಂತ ಯಾವುದೇ ಜವಾಬ್ದಾರಿ ಆಡಳಿತಾಧಿಕಾರಿಗಳಿಗಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಸರ್ಕಾರದಿಂದ 100 ಕೋಟಿ ಅನುದಾನ ಕೂಡ ಆಸ್ಪತ್ರೆಗೆ ಬಂದಿದೆ. 100 ಕೋಟಿ ಅನುದಾನ ಬಂದಿದ್ರು, ಅಷ್ಟೆಲ್ಲ ಹಣವನ್ನ ಏನ್ ಮಾಡಿದ್ರು ಅನ್ನುವಂಥದ್ದು ಈಗ
ಸಹಜವಾಗಿರುವಂತ ಪ್ರಶ್ನೆ. ಸಾಕಷ್ಟು ಅನುದಾನ ಬರ್ತದೆ. ಮೈಸೂರಿಗೆ ಇರುವಂತ ದೊಡ್ಡ ಆಸ್ಪತ್ರೆ ಇರುವಂತದ್ದು KR ಆಸ್ಪತ್ರೆ. ಈ KR ಆಸ್ಪತ್ರೆಗೆ ಸಾಕಷ್ಟು ಬಡ ರೋಗಿಗಳು ಬರ್ತಾರೆ. ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಬರೋಂತವ್ರಿಗೆ ಮೂಲಭೂತವಾದಂತಹ ಸಣ್ಣ ಸೌಕರ್ಯ ಇಲ್ಲ ಅನ್ನುವಂಥದ್ದು ವಿಚಾರ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಚೈತ್ರ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗಾಗಿ. ಡೀನ್ ಮೇಡಮ್ಗೆ ಮತ್ತು ಸೂಪರ್ಡೆಂಟ್ ಅವರಿಗೆ ಇಬ್ಬರಿಗೂ ನಾನು ಮಾತಾಡಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬಂದೆ. ಹಾಸ್ಪಿಟ್ಲಲ್ಲಿ ಬಂದು ಡೀನ್ ಮೇಡಮ್ ಮತ್ತು ನಮ್ಮ ಸೂಪರ್ಡೆಂಟು RMO ಅವರು ಇವತ್ತು ರಜಾ ಇದ್ದಾರೆ. ಅವ್ರ ಬದಲು ಇನ್ಚಾರ್ಜ್ RMO ಚೇತನ್ ಅವರು ಇಲ್ಲೇ ಇದ್ದಾರೆ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನನಗೆ ಯಾವುದೇ ಥರವಾದ್ದೂ ಅಸಮಾಧಾನ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಶೋಭಾ ಮೇಡಮು ಮಾಡ್ತಾರೆ, ದ್ರಾಕ್ಷಾಣಿ ಮೇಡಮನ್ನು ಮಾಡ್ತಾರೆ, ನಯಾಜ್ ಅವ್ರನ್ನು ಮಾಡ್ತಾರೆ. ನಾವು ಯಾವುದೇ ಒಂದು ಪೇಷಂಟ್ಗಳಿಗೆ ಹೇಳಿದಾಗ ಅವರು ತೀರಾ ಅಂತರಾಳದಿಂದ ಸ್ಪಂದಿಸಿ ಅವರಿಗೆ ಅವ್ರ ಆರೋಗ್ಯ ತಪಾಸಣೆ ಮಾಡೋದಿರ್ಬೋದು, ಇಲ್ಲ ಚಿಕಿತ್ಸೆ ಕೊಡೋದಿರ್ಬೋದು, ಎಲ್ಲನೂ ಮಾಡ್ತಾಯಿದ್ದಾರೆ. ವೀಲ್ ಚೇರ್ಗಳು ಮತ್ತು ಲಿಫ್ಟು ಇವೆಲ್ಲವೂ ಪ್ರಾಬ್ಲಮ್ ಐತೆ. ಜೊತೆ ಇಲ್ಲಿ ಏನು ತೊಂದರೆ ಐತೆ ಅಂತ ನನಗನ್ನಿಸ್ತಾ ಇರೋದು, ವೈಯಕ್ತಿಕವಾಗಿ ನನಗನ್ನಿಸ್ತಾ ಇರೋದು, ಇವತ್ತೇನು ಏಜೆನ್ಸಿಗಳನ್ನ ಕೊಟ್ಟಿದ್ದೀವಿ ನಾವು, ನಮ್ಮ ಅಡ್ಮಿನಿಸ್ಟ್ರೇಷನ್ ಇಂದ ಏನು ಏಜೆನ್ಸಿಗಳು ಅವರೇ ಔಟ್ಸೋರ್ಸ್ ಅವರು ಯಾರು ಆಯಾ ಮತ್ತು ವಾರ್ಡ್ಮ್ಯಾನ್ಗಳು ಮತ್ತು ಸೆಕ್ಯೂರಿಟಿ ಅವರು ಇವರಿಗೆ ಪೂರಕವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ನನಗನ್ನಿಸ್ತೈತೆ ಇಲ್ಲಿಗೆ ಬಂದು ನೋಡಿದ ನಂತರ. ಯಾಕೆಂದರೆ ಎಲ್ಲ ಜವಾಬ್ದಾರಿನೂ ಅವ್ರಿಗೆ ಕೊಟ್ಬಿಟ್ಟವ್ರೆ. ವಾರ್ಡ್ ಬಾಯ್ಗಳಿಗೆ ಆಯಾಗಳಿಗೇ ಇವರು ವೀಲ್ ಚೇರು ಸ್ಟ್ರಕ್ಚರ್ಸ್ಗಳದು ಎಲ್ಲವನ್ನು ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಕೊಟ್ಟವ್ರೆ. ಅವ್ರು ಒಂದನ್ನು ಕ್ಲೀನಾಗಿ ಮಾಡೋಂಗಿಲ್ಲ. ನಮ್ಮ ಸರ್ಕಾರದ ಆಸ್ತಿಯನ್ನು ಅವರು ಜವಾಬ್ದಾರಿಯುತವಾಗಿ ನೋಡ್ಕೊತ ಇಲ್ಲ. ಅವರು ತುಂಬ ಇದರಲ್ಲಿ ಅಸಡ್ಡೆಯಾಗಿ ಅವರು ನಡ್ಕೊತವ್ರೆ. ಅವ್ರನ್ನ ಮೊದಲು ತೆಗಿಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮತ್ತು ಇಲ್ಲಿ ಡಾಕ್ಟ್ರುಗಳು ಎಲ್ಲರೂ ಉತ್ತಮವಾದಂಥ ಡಾಕ್ಟ್ರುಗಳಿರೋದು ನಮ್ಮ KR ಹಾಸ್ಪಿಟ್ಲಲ್ಲಿ. ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಪೇಷಂಟ್ಗಳು ಬರ್ತಾಯಿದ್ದಾರೆ, ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇನ್ ಪೇಷಂಟ್ಸು ಪ್ರತಿದಿನ ಹೆಚ್ಚು ಕಡಿಮೆ, ಔಟ್ ಪೇಷಂಟ್ಸ್ಗಳು 2000 ಜನದ ಮೇಲೆ ಬರ್ತಾರೆ. ಇನ್ ಪೇಷಂಟ್ಸು ಹೆಚ್ಚು ಕಡಿಮೆ 200ರಿಂದ 250 ಜನ ಇಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಎರಡು ಕಡೆಯಿಂದನೂ ಬರುವಂಥದ್ದು ಐತೆ. ಮತ್ತು ಇಲ್ಲಿ ರಿನೋವೇಷನ್ ನಡೀತೈತೆ. ಈ ಶತಮಾನೋತ್ಸವ ಆಚರಣೆ ಮಾಡೋದ ಪ್ರಯುಕ್ತ KR ಹಾಸ್ಪಿಟ್ಲನ್ನ 100 ವರ್ಷ ಆಗಿರೋದ್ರಿಂದ ರಿನೋವೇಷನ್ಗೆ 89 ಕೋಟಿ ರೂಪಾಯಿನ ಖರ್ಚು ಮಾಡಿ ರಿನೋವೇಷನ್ ನಡೀತೈತೆ.